ನಾವು ಕೂಡ ಪಾಸಿಟಿವ್ ಮಾತಾಡಿದ್ದೀನಿ. ದಯವಿಟ್ಟು ಬಿಟ್ಬಿಡಿ. ತಾವು ಉಪಮುಖ್ಯಮಂತ್ರಿ ಆಗಿದ್ದೀರಾ, ಗೌಡ ಒಂದ್ ನಿಮಿಷ, ಗೌಡ ಉಪಮುಖ್ಯಮಂತ್ರಿಗಳಾಗಿದ್ದೀರಾ, ತಾವು ಉಪಮುಖ್ಯಮಂತ್ರಿಗಳಾಗಿದ್ದೀರಾ. ಒಳ್ಳೆ ನಿಮ್ಗೆ ನಾಳೆ ಒಳ್ಳೆ ಪತ್ರಿಕೆಯಲ್ಲೂ ಬರ್ಬೇಕಲ್ಲ, ಬರೀ ಇದೇ ಬರ್ಬೇಕಾ ಪತ್ರಿಕೆಯಲ್ಲಿ? ಯೋಚನೆ ಮಾಡಿ, ನೀವು ಯೋಚನೆ ಮಾಡಿ. ಇಷ್ಟೆಲ್ಲ ನೀವು ಓದ್ಕೊಂಡು ಬಂದು ನಮ್ಮ ಸುನೀಲ್ ಆಚೆ ಬಂದು ಹೇಳ್ದ, ಒಂದೇ ನಿಮಿಷ ತಾಳಪ್ಪ, ಸುನೀಲ್ ಬಂದ ಆಚೆ ಎಲ್ಲಿದಾರಪ್ಪ, ಬರ್ತಾರೋ ಇಲ್ಲ ಕೇಳಿ ಡೆಪ್ಟಿ ಸಿಎಂ. ಅಯ್ಯೋ ಯಾರು ಹೋದ್ರು ಹೋಗಿ ಇವತ್ತು ನಾನು ಕೂತು ಉತ್ತರ ಕೊಡ್ಬೇಕು ಅಂತ ರೆಡಿ ಆಗ್ತಾ ಇದ್ದಾರೆ ಅಂತ ಹೇಳಿದ್ರು. ಒಳ್ಳೆ ಚರ್ಚೆ ಆಯ್ತು, ಒಳ್ಳೆ ಚರ್ಚೆ ಆಯ್ತು. ನೀವು ನಿಜವಾಗ್ಲೂ ಒಂದು ಉಪಮುಖ್ಯಮಂತ್ರಿ ಪ್ರೂವ್ ಮಾಡ್ತೇವೆ. ಕೂತ್ಕೊಳ್ಳಿ, ಒಂದ್ ನಿಮಿಷ ಕೂತ್ಕೊಳ್ಳಿ. ಇವರು ಮಾಡಿರುವಂತ ಪಾಪ ಕೆಲಸ ಇದು. ಇವರು ಮಾಡಿರೋ ನೀವೇನ್ ಎದ್ದೇಳ್ತಿದ್ದೀರಿ? ಯಾವ್ದು ಕೇಳ್ತೀನಿ ಅಂದ್ರೆ ಒಂದ್ ನಿಮಿಷ ಕೂತ್ಕೊಳ್ರಿ. ಅಶೋಕ್ ಅಣ್ಣಂಗೆ ಏಡ್ಸ್ ಚುಚ್ಚಕ್ಕೆ ಹೋದವ್ ನಾನಲ್ಲ. ಏಡ್ಸ್ ಇಷ್ಟೊಂದು ಕಂಪ್ಲೇಂಟ್ ಇದೆ, FIR ಇದೆ. ಈಗ ಯಡಿಯೂರಪ್ಪನ ಮನೆ ಏನಾಯ್ತು ಅಂತ ನನ್ನ ಹೇಳಬೇಕಾಗಿಲ್ಲ. ಮಾತಾಡಕ್ಕೆ ಅವಕಾಶ ಕೊಡ್ತೀರಾ ಇಲ್ಲ? ಮಾತಾಡಕ್ಕೆ ಅವಕಾಶ ಕೊಡ್ತೀರಾ ಇಲ್ಲ? ಇಂಡಿವಿಜುವಲ್ ಬೇಡ, ಇದು ನಾವು ಕಾರ್ಪೊರೇಷನ್ ಕೊಡ್ತೀರಾ ಇಲ್ವಾ? ಕಾರ್ಪೊರೇಷನ್ ಕೂತ್ಕೊಳ್ಳಿ. ಕಾರ್ಪೊರೇಷನ್ ಬಗ್ಗೆ ಇಂಡಿವಿಜುವಲ್ ಆಗಿ ಬೇಡ. ಇಂಡಿವಿಜುವಲ್ ಅಂದ್ರೆ ನೀವು ನಿಮ್ದು ಅವ್ರದ್ದು ಏನಿದೆಯೋ ನಮ್ಗೆ ಗೊತ್ತಿಲ್ಲ. ಮಾತಾಡ್ಕೊಳ್ಳಿ. ಇಲ್ಲಿ ಇನ್ನು ಬಹಳಷ್ಟು ಜನ ಬಹಳ ಚರ್ಚೆ. ಇದಕ್ಕೆ ಒಂದಿನ ಸಾಗಲ್ಲ, 4 ದಿನ ಬೇಕು. ಒಂದ್ ನಿಮಿಷ ಮಾತಾಡ್ಕೊಳ್ತೀನಿ. ಅದಕ್ಕೆ ಸಪರೇಟ್ ಆಗಿ ಅವರಿಬ್ಬರನ್ನ ಒಂದೇ ನಿಮಿಷ ಅಧಿವೇಶನ ಮಾಡಿ, ಅವರಿಬ್ಬರಿಗೆ ಒಂದು ಅಧಿವೇಶನ ಮಾಡ್ಬಿಟ್ಟು ಅವರಿಬ್ಬರಲ್ಲಿ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ನಮ್ದು ಈಗ ಕಾರ್ಪೊರೇಷನ್ ಬಗ್ಗೆ ಏನಿದೆ ಸಂಬಂಧಪಟ್ಟಿದ್ದು ಎತ್ತಿದ್ದಾರೆ. ಪರ್ಸನಲ್ ಆಗಿ ನೀವು ಕುಂತ್ಕೊಳ್ಳಿ, ನಾನ್ ಮಾತಾಡ್ಕೊಳ್ತೀನಿ. ಈಗ ಇಲ್ಲ ಮುಂದೆ ಕೂತ್ಕೊಳ್ಳಿ. ಈಗ ಎಲ್ಲ ನೋಡಿ ಕ್ವಶನ್ ಅರ್ಥ ಕೊಡ್ಬೇಕು. ಈಗ ಉತ್ತರ ಅವರು ನಿಜವಾಗ್ಲು ಒಂದ್ ನಿಮಿಷ ನೀವು ಕೂತ್ಬಿಟ್ಟು ಓಡೋಗಂತ ಕೆಲಸ ಮಾಡ್ಬೇಡ್ರಿ. ನನಗೆ ನೀವು ಉತ್ತರ ಕೊಡೋ ಶಕ್ತಿ ಇರೋ ಕೂತ್ಕೊಳ್ಳಿ, ನಾನು ಮಾತಾಡ್ತೀನಿ. ನಿಮ್ಗೆ ಉತ್ತರ ಕೊಡೋ ಶಕ್ತಿ ಇದ್ರೆ ಮಾತಾಡಿ. ಮುಖ್ಯಮಂತ್ರಿಗಳು ಬೆಂಗಳೂರು ಬಗ್ಗೆ ಮಾತಾಡ್ತಿರೋ ಈ ಪರ್ಸನಲ್ ವಿಚಾರದಲ್ಲಿ ಹೋಗ್ಬಿಟ್ಟು ಈ ಬೆಂಗಳೂರು ವಿಚಾರ ಕೈಬಿಟ್ಟು ಹೋಗುವಂತದ್ದಾಗುತ್ತೆ. ದಯವಿಟ್ಟು ಸರ್ ಕೂತ್ಕೊಳ್ಳಿ ಸರ್. ಇದು ದಯವಿಟ್ಟು MLAಗಳು ನಾಳೆ ದಿನ ಎಲ್ಲರೂ MLAಗಳಿಗೆ ಇದೇ ಡ್ಯಾಮೇಜ್ ಮಾಡ್ತಾರೆ. ಇವತ್ತು ಇಲ್ಲಿರ್ಬೋದು, ನಾಳೆ ಅಲ್ಲಿರ್ಬೋದು. ಇದು ಸ್ಪಷ್ಟವಾಗಿ ಒಂದು ಉತ್ತರ ಸಿಗ್ಬೇಕು. ಸರ್ ಕೂತ್ಕೊಳ್ಳಿ ಸರ್, ಒಂದ್ ನಿಮಿಷ. ಸಭಾಧ್ಯಕ್ಷರೇ ಮತ್ತೆ ಕೊಡ್ತೀನಿ ನಿಮ್ಗೆ. ಇನ್ನೊಬ್ಬರ ಮೇಲೆ ನಾನೇ ಮಾಡ್ಕೊಳ್ತೀರಾ? ಉತ್ತರ ಕೇಳೋದು ಕೇಳಿ. ನಾನು ಹೆಚ್ಚಿಗೆ ಮಾತಾಡಲ್ಲ ಈ ವಿಚಾರದಲ್ಲಿ. ನಾನು ಹೆಚ್ಚಿಗೆ ಮಾತಾಡಲ್ಲ. ನೀವು ನಿಜವಾಗ್ಲೂ ಒಂದು ಉಪಮುಖ್ಯಮಂತ್ರಿ ನಾನು ಪ್ರೂವ್ ಮಾಡ್ತೇನೆ. ಕೂತ್ಕೊಳ್ಳಿ, ಒಂದ್ ನಿಮಿಷ ಕೂತ್ಕೊಳ್ಳಿ. ನಿಂತ್ಕೊಳ್ಳಿ. ಇವರು ಮಾಡಿರುವಂತ ಪಾಪ ಕೆಲಸ ಇದು. ಇವರು ಮಾಡಿರೋ ಪಾಪದ ಕೆಲಸ. ಮತ್ತೆ ಇಂಥ ಪಾಪದ ಕೆಲಸ ಒಂದು ಎರಡು ಪಾಪದ ಕೆಲಸ ಬೇಡ. ಯಾವುದು ಬೇರೆ ವಿಷಯ ಬಂದಿದೆ, ಅದನ್ನ ರೆಕಾರ್ಡ್ ತೆಗೆದು ಅವ್ರು ಮಾತಾಡೋ ವಿಚಾರ ಹೇಳ್ತಾ ಇದ್ದೀನಿ ನಾನು. ಕಸದ್ ಮಾತಾಡೋಲ್ಲ ಅವ್ರು. ವೈಯಕ್ತಿಕ ಬೇಡ ಸರ್, ವೈಯಕ್ತಿಕ ಅಲ್ಲ, ವೈಯಕ್ತಿಕ ನೀವ್ ಹೇಳ್ರಿ. ನೀವು
ಒಂದು ಮನೆ ಅವ್ರು ಮಾಡಿದ್ದಾರೆ. ಕೂತ್ಕೊಳ್ಳಿ ಈಗ. ಎಷ್ಟು ಮನೆ? ಮುನಿರತ್ನ ಅವರೇ, ಕೇಳ್ಬೇಕು ನಾವು. ಮುನಿರತ್ನ ಅವರೇ ಕೂತ್ಕೊಳ್ಳಿ. ನಾನಿಲ್ಲ ಅಂದ್ಬಿಟ್ಟು ನಿನ್ನ ಸೀಟು ನಾನು ಮುನಿರತ್ನ ಅವರೇ, ಅಲ್ಲಿ ಕೂತ್ಕೊಳ್ಳಿ ನೀವು. ಕೂತ್ಕೊಳ್ಳಿ ಮುನಿರತ್ನ ಅವರೇ, ಇದನ್ನ ಎಲ್ಲ ಮಾಡಬಾರ್ದು ಮುನಿರತ್ನ ಕೂತ್ಕೊಳ್ಳಿ ನೀವು. ಇಂಥ ಅದಕ್ಕೆಲ್ಲ ಹೆಸರನ್ನಲ್ಲ ನಾನು. ಅದ್ಯಾವನೋ ಬೇರೆ ನಿನ್ನಂತ ಪುಡಿಗಳಿಗೆಲ್ಲ ಇದೆಲ್ಲ ನನ್ನ ಹತ್ರ ಬೇಡ. ನಿನ್ನಂತ ಪುಡಿಗಳಿಗೆ ಇಂಥ ಪುಡಿಗಳು ಬಂದಿರೋದು. ರೇಪಿಸ್ಟ್ ಒಳ್ಳೆ ತೊಂದರೆ ಹೋಗ್ತಿಲ್ಲ. ಒಳ್ಳೆ ಚರ್ಚೆ ಆಯ್ತು, ಎಷ್ಟು ಮನೆ ಒಳ್ಳೆ ಚರ್ಚೆ ಆಯ್ತು, ಒಳ್ಳೆ ಪಾಸಿಟಿವ್ ಎಲ್ಲ ಮಾತಾಡಿದ್ವಿ. ನಾಳೆ ಏನು ಬರಲ್ಲ, ನಾಳೆ ಏನು ಬರಲ್ಲ ಹೇಳಿದ್ದೀನಿ. ಒಂದ್ ಸೆಕೆಂಡ್. ಬಾಸ್